ಈಗ ನಾನು ಸ್ಲೀವ್ಸ್ ಏನಿದೆ ಅಲ್ಲ ಮೇನ್ ಪಾರ್ಟ್ ಮೇಲೆ ಇಟ್ಟು ಇದನ್ನ ಕಟಿಂಗ್ ಮಾಡ್ಕೊಳ್ತೀನಿ. ಸೇಫರ್ ಸೈಡಿಗೆ ಒಂದು ಸ್ವಲ್ಪ ಜಾಸ್ತಿ ಇಟ್ಟು ಈಗ ನನ್ನ ಬ್ಲೌಸ್ ಸ್ಟಿಚ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬ್ಲೌಸ್ ಸ್ಟಿಚ್ ಮಾಡೋದಕ್ಕೆ ಮೊದಲು ನಾನು ಇದಕ್ಕೆ ಡಬಲ್ ಲೈನಿಂಗ್ ತೊಗೊಂಡಿದ್ದೀನಿ, ಮೊದಲೇ ಹೇಳಿದ್ದೆ ನಿಮಗೆ. ಸೊ ಈಗ ನಾನು ಇನ್ನೇನು ಮಾಡ್ತೀನಿ, ಒಂದು ಬ್ಲೌಸಿಗೆ ಮೇನ್ ಪಾರ್ಟಿಗೆ ಒಂದು ಲೈನಿಂಗ್ನ ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ. ಸೊ ಅದನ್ನು ಯಾವ ಥರ ಅಟ್ಯಾಚ್ ಮಾಡ್ಕೊಳ್ಬೇಕು ಅಂದರೆ, ನಿಮಗೂ ಅಟ್ಯಾಚ್ ಮಾಡ್ಕೊಳ್ಬೇಕಂದ್ರೆ ಸೊಟ್ಟಪಟ್ಟ ಬರಲಿಕ್ಕೆ ಚಾನ್ಸಸ್ ಇರುತ್ತೆ. ನೀವೇನು ಮಾಡಬೇಕು, ಇದೇ ಥರ ನನಗೆ ಹೆಂಗೆ ಹೊಲಿಗೆ ಹಾಕ್ತಾ ಇದ್ದೀನಲ್ಲ, ಒಂದು ಸೈಡ್ ಫುಲ್ ಹೊಲಿಗೆ ಹಾಕಿ ಒಂದು ಸೈಡ್ ಹಾಗೆ ಓಪನ್ ಬಿಟ್ಕೊಂಡು ಇಸ್ತ್ರಿ ಮಾಡಿಕೊಂಡು ಮತ್ತೆ ಹೊಲಿಗೆ ಹಾಕಿ. ಓಕೆ, ಹೆಚ್ಚಿಗೆ ಕಟಿಂಗ್ ಮಾಡ್ಕೊಂಡಿರುತ್ತಲ್ಲ ಈ ಥರ ಸೊಟ್ಟಪಟ್ಟ ಬರುತ್ತೆ. ಬಟ್ ಇಟ್ಸ್ ಓಕೆ. ಇದೇನಿದೆ ಅಲ್ಲ ಈ ಥರ ನೀಟಾಗಿ ಜೋಡಿಸ್ಕೊಂಡು ಸ್ಟಿಚ್ ಹಾಕಿ. ಹೊಲಿಗೆ ದೊಡ್ಡದು ಇಟ್ಕೊಳ್ಳಿ, ಸೊ ದಾಟ್ ಏನಾದರೂ ಮಿಸ್ಟೇಕ್ ಆಯಿತು ಅಂದರೆ ಅದನ್ನು ನೀವು ಕರೆಕ್ಟ್ ಮಾಡ್ಕೊಳ್ಳಿಕ್ಕೆ ಈಸಿ ಆಗುತ್ತೆ. ಪ್ರತಿ ಸರ್ತಿ ಈ ಥರ ನೀಟಾಗಿ ಚೆಕ್ ಮಾಡಿಕೊಂಡೆ ಲೈನಿಂಗ್ ಅಟ್ಯಾಚ್ ಮಾಡ್ಕೊಳ್ಳಿ. ಅಟ್ಯಾಚ್ ಮಾಡ್ಕೊಂಡಿದ ತಕ್ಷಣ ನೀವು ಅಯನ್ ಮಾಡ್ಕೊಂಡಾಗ ನಿಮಗೆ ಗೊತ್ತಾಗುತ್ತೆ. ನೀವು ಇನ್ ಕೇಸ್ ಲೈನಿಂಗ್ ಕರೆಕ್ಟಾಗಿ ಅಟ್ಯಾಚ್ ಮಾಡ್ಕೊಂಡಿಲ್ಲ ಅಂದರೆ ನಿಮಗೆ ಅಲ್ಲೇ ಕಾಣುತ್ತೆ ಯಾವ ರೀತಿ ಅಂತ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ಎಲ್ಲ ಪಾರ್ಟಿಗೂ ನಾನು ಈ ಥರ ಲೈನಿಂಗ್ ಅಟ್ಯಾಚ್ ಮಾಡಿದ್ದೀನಿ. ನಿಮ್ಗೆ ಇಲ್ಲಿ ಕಾಣ್ತಾ ಇರಬೇಕು. ಸೊಟ್ಟಪಟ್ಟ ಎಕ್ಸ್ಟ್ರಾ ಬಟ್ಟೆ ಏನಿದೆ ಅಲ್ಲ ಇದನ್ನು ನೀಟಾಗಿ ಕಟ್ ಮಾಡ್ಕೋಬೇಕು. ಎಲ್ಲ ಬಟ್ಟೆನೂ ನಾನು ಈ ಥರನೇ ಅಟ್ಯಾಚ್ ಮಾಡಿ ಇಟ್ಕೊಂಡಿದ್ದೀನಿ, ನೋಡ್ತಾ ಇದ್ದೀನಿ. ಓಕೆ, ಸೊ ಇದಕ್ಕೆ ಲೈನಿಂಗ್ ಅಟ್ಯಾಚ್ ಮಾಡಬೇಕಂದ್ರೆ ನೀವು ಈ ಥರ ಅಪೋಸಿಟಲ್ಲಿ ಇಟ್ಕೊಂಡು ಕೆಳಗಡೆನೂ ಅಪೋಸಿಟಲ್ಲಿ ಇಟ್ಕೊಂಡೆ ಲೈನಿಂಗ್ ಅಟ್ಯಾಚ್ ಮಾಡಿದ್ರೆ ಎರಡು ಪಾರ್ಟು ಒಂದೇ ಕಡೆ ಆಗಲ್ಲ. ಸೊ ಲೈನಿಂಗ್ ಅಟ್ಯಾಚ್ ಮಾಡಬೇಕಂದ್ರೆ ಸ್ವಲ್ಪ ಲಕ್ಷ್ಯ ಇಡಿ. ಓಕೆ, ಸೊ ಇದನ್ನು ನೋಡ್ತಾ ಇದ್ದೀರಾ, ಇದು ನೋಡಿ ಇದು ಬ್ಯಾಕ್ ಪಾರ್ಟು. ಸೊ ಇದನ್ನ ಈ ಥರ ಅಪೋಸಿಟಲ್ಲಿ ಇಡಬೇಕು. ಯಾಕಂದರೆ ಒಂದೇ ಕಲರ್ ಬಟ್ಟೆ ಇದ್ದಾಗ ನೀವು ಎರಡೂ ಒಂದೇ ಕಡೆ ಅಟ್ಯಾಚ್ ಮಾಡ್ಕೊಳ್ಳೋ ಚಾನ್ಸಸ್ ತುಂಬ ಇರುತ್ತೆ. ನಾನು ನೋಡ್ತೀನಿ ಸ್ಟೂಡೆಂಟ್ಸ್ ಅದೇ ಥರ ಮಿಸ್ಟೇಕ್ ಮಾಡಿ ಮತ್ತೆ ಬಿಚ್ತಿರ್ತಾರೆ. ನೀವು ಆ ಮಿಸ್ಟೇಕ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಕಾಣ್ತಾ ಇದೆಯಾ, ಈ ಥರ ಇಟ್ಕೊಂಡು ಅದ್ರ ಮೇಲೆ ಲೈನಿಂಗ್ ಪಾರ್ಟ್ ಇಟ್ಕೊಂಡು ನೀಟಾಗಿ ಇದೇ ಥರ ಹೊಲಿಗೆ ಹಾಕಿ ಈಗ ಎಕ್ಸ್ಟ್ರಾ ಬಟ್ಟೆ ಏನಿದೆಯಲ್ಲ ಇದನ್ನೆಲ್ಲ ನೀಟಾಗಿ ಕಟ್ ಮಾಡಿಕೊಂಡು ನಾನು ನಿಮಗೆ ಹೇಳ್ತೀನಿ. ಈ ಲೈನಿಂಗ್ ಪಾರ್ಟ್ ಏನಿದೆ ಅಲ್ಲ ಅದ್ರ ಪಕ್ಕನೇ ಎಕ್ಸಾಕ್ಟ್ಲಿ ನೀವು ಕಟಿಂಗ್ ಮಾಡ್ಕೊಳ್ಬೇಕು. ಲೈನಿಂಗ್ ಕಟಿಂಗ್ ಮಾಡೋ ಥರ ಇಲ್ಲ, ಲೈನಿಂಗ್ ಬಿಟ್ಟು ಬಟ್ಟೆ ಏನಿದೆ ಅಲ್ಲ ಅದನ್ನಷ್ಟೇ ಕಟ್ ಮಾಡ್ಕೊಳ್ಬೇಕು. ಒಂದು ಸರ್ತಿ ಲೈನಿಂಗ್ ಏನಾದರೂ ಕಟಿಂಗ್ ಆಯಿತು ಅಂದರೆ ಅದನ್ನು ಮತ್ತೆ ಕಟ್ ಮಾಡೋ ರೈಟ್ಸು ನಿಮಗೆ ಇರಲ್ಲ. ನೀಟಾಗಿ ನೋಟ್ ಮಾಡ್ಕೊಳ್ಳಿ ಇದನ್ನು. ಅದ್ರ ಪಕ್ಕ ಎಕ್ಸ್ಟ್ರಾ ಏನು ಇದೆ ಅಲ್ಲ ಬರೀ ಅದನ್ನಷ್ಟೇ ಕಟ್ ಮಾಡ್ಕೊಳ್ಬೇಕು. ಬಟ್ಟೆನ ಲೈನಿಂಗ್ ಪಾರ್ಟ್ನ ಕಟ್ ಮಾಡ್ಕೊಳ್ಳೋ ಥರ ಇಲ್ಲ. ಓಕೆ, ಇದು ಎಕ್ಸ್ಟ್ರಾ ಪಾರ್ಟ್ ಏನಿದೆ ಅಲ್ಲ ಇದನ್ನು ಕಟ್ ಮಾಡಿದ್ದಾದ್ಮೇಲೆ ಇದು ನೋಡ್ತಾ ಇದ್ದೀರಾ, ಇದ್ರ ಹಿಂದ್ಗಡೆ ಯಾವುದಿದೆ ಏನಿದೆ ಅಂತ ನಿಮಗೆ ಕಾಣ್ತಾ ಇಲ್ಲ ಅಂದರೆ ಅಷ್ಟು ನೀಟಾಗಿ ಲೈನಿಂಗ್ ಕಟಿಂಗ್ ಆಗಿದೆ. ಇದೇ ಥರ ನೀವು ಎಲ್ಲನೂ ಕಟಿಂಗ್ ಮಾಡ್ಕೊಳ್ಬೇಕು. ಈಗ ನಾನು ಲೈನಿಂಗ್ ಅಟ್ಯಾಚ್ ಮಾಡಿಕೊಂಡು ಅಕ್ಕಪಕ್ಕ ಎಕ್ಸ್ಟ್ರಾ ಬಟ್ಟೆ ಇದ್ದಿದ್ದನ್ನೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಹೊಲಿಯೋದಕ್ಕಿಂತಲೂ ಮೊದಲು ಬ್ಯಾಕ್ ಸೈಡ್ ಡಾಟ್ ಏನಿದೆ ಅಲ್ಲ ಈ ಡಾಟ್ಗೆ ಆಲ್ರೆಡಿ ಮಾರ್ಕ್ ಇದೆ, ಇಲ್ಲಿ ನಾನು ನಾಚ್ ಹಾಕಿರಲಿಲ್ಲ. ಸೊ ನಾನು ಇದನ್ನು ಅಯನ್ ಮಾಡಿ ವ್ಯಾನಿಷ್ ಆಗಕ್ಕೆ ಮೊದಲು ಇಲ್ಲೂ ಸಹ ಒಂದು ನಾಚ್ ಹಾಕ್ಕೋತೀನಿ. ಸೊ ನೀವೇನು ಮಾಡಬೇಕು, ಈ ಥರ ನಾಚ್ ಹಾಕ್ಕೊಂಡ್ರಿ ಅಂದರೆ
ನಿಮಗೆ ಎಕ್ಸಾಕ್ಟ್ಲಿ ಎಲ್ಲಿಗೆ ಟಕ್ಸ್ ಎಂಡ್ ಮಾಡಬೇಕು ಅನ್ನೋದನ್ನ ಗೊತ್ತಾಗುತ್ತೆ. ಓಕೆ, ಸೊ ಇದು ಈ ಪಾರ್ಟಿಗೆ ಗೊತ್ತಾಯಿತು. ಇದರ ನೆಕ್ಸ್ಟ್ ಇದ್ರ ಒಳಗಡೆ ಏನಿದೆ ಅಲ್ಲ, ಇದಕ್ಕೂ ಸೇಮ್ ಇದೇ ಥರ ಮಾರ್ಕ್ ಹಾಕ್ಕೊಂಡ್ಬಿಟ್ರೆ ಸೊ ಅಲ್ಲಿಗೆ ನಿಮ್ಮ ಡಾಟ್ ಎಂಡ್ ಆಗಬೇಕು. ಈಗ ಬ್ಲೌಸು ಫಸ್ಟ್ ಪಾರ್ಟ್ ನಾನು ಏನು ಮಾಡ್ತೀನಿ, ಪ್ರಿನ್ಸಸ್ ಕಟ್ ಪಾರ್ಟ್ ಏನಿದೆ ಅಂತ ತೋರಿಸ್ತಾ ಇದ್ದೀನಲ್ಲ, ಪ್ರಿನ್ಸಸ್ ಕಟ್ ಪಾರ್ಟು ಫಸ್ಟ್ ಈ ಥರ ಇಟ್ಕೊಳ್ಳಿ, ಈ ಕಡೆ. ಆಮೇಲೆ ನೀವು ಬೈ ಮಿಸ್ಟೇಕು ಈ ಥರ ಅಟ್ಯಾಚ್ ಮಾಡ್ಕೊಳ್ಳೋಂಗಿಲ್ಲ. ಎಲ್ಲ ಸ್ಟೂಡೆಂಟ್ಸ್ ಆ ಥರ ಮಿಸ್ಟೇಕ್ ಮಾಡ್ತಾ ಇರ್ತಾರೆ, ಅದಕ್ಕೆ ಹೇಳೋದು ನಿಮಗೆ. ಸೊ ಇದು ಈ ಪಾರ್ಟ್ ಏನಿದೆಲ್ಲ ಈ ಕಡೆನೇ ಬರಬೇಕು, ಈ ಪಾರ್ಟ್ ಏನಿದೆಲ್ಲ ಈ ಕಡೆನೇ ಬರಬೇಕು. ಸೊ ನೀವು ಇದನ್ನು ಇದ್ರ ಮೇಲೆ ಈ ಥರ ಪ್ಲೇಸ್ ಮಾಡಿಕೊಂಡು ಅಟ್ಯಾಚ್ ಮಾಡೋದಕ್ಕಿಂತಲೂ ಮೊದಲು ಈ ಥರ ಇಟ್ಟು ಚೆಕ್ ಮಾಡ್ಕೊಳ್ಳಿ. ಓಕೆ, ಇಲ್ಲಿ ತನಕ ಅದು ಕರೆಕ್ಟ್ ಬರ್ತಾ ಇದೆಯಾ ಇಲ್ಲ ಅಂತ. ಸೊ ಒಂದು ಸರ್ತಿ ಅದು ಕರೆಕ್ಟ್ ಬರ್ತಾ ಇದೆ ಅಂದರೆ ನೀವು ಹೊಲಿಲಿಕ್ಕೆ ಕಂಟಿನ್ಯೂ ಮಾಡ್ಬೋದು. ಆಮೇಲೆ ಅದು ದೊಡ್ಡದು ಬಂತು ಅಂದರೆ ನೀವು ಬಟ್ಟೆ ಸ್ಟ್ರೆಚ್ ಮಾಡಿದ್ದೀರಾ ಅಂತ ಅರ್ಥ. ಸೊ ನೀವೇನು ಮಾಡಬೇಕು, ಅಟ್ಯಾಚ್ ಮಾಡೋದಕ್ಕೆ ಮೊದಲೇ ಚೆಕ್ ಮಾಡ್ಕೊಳ್ಳಿ. ಏನಾದರೂ ಮಿಸ್ಟೇಕ್ ಆಗಿತ್ತು ಅಂದರೆ ನೀವು ನನಗೆ ಮೊದಲೇ ಹೇಳಬೇಕು, ಹೊಲ್ದಿದ್ದಾದ್ಮೇಲೆ ಇದು ಹೆಚ್ಚಿಗೆ ಬರ್ತಾ ಇದೆ ಅಂತ ಕಂಪ್ಲೇಂಟ್ ಮಾಡೋ ಹಾಗಿಲ್ಲ. ಈಗ ಇದನ್ನ ನೋಡಿ, ಅಟ್ಯಾಚ್ ಮಾಡಿದಾದ್ಮೇಲೆ ಈ ಎಂಡಲ್ಲೂ ಅದು ಕರೆಕ್ಟಾಗೇ ಬರಬೇಕು. ಕಾಣ್ತಾ ಇದೆಯಾ? ಎರಡೂ ಎಂಡಲ್ಲೂ ಅದು ಕರೆಕ್ಟಾಗೇ ಬರಬೇಕು. ಹೆಚ್ಚು ಕಡಿಮೆ ಯಾಕೆ ಬರುತ್ತೆ ಅಂತ ನಂಗೆ ಗೊತ್ತಾಗಲ್ಲ, ತುಂಬ ಜನ ಕಮೆಂಟ್ಸಲ್ಲಿ ಹೇಳ್ತಿರ್ತಾರೆ ಇದನ್ನು. ಓಕೆ, ಸೊ ಈಗ ನಾನು ಏನು ಮಾಡ್ತೀನಿ, ಈ ಕಡೆ ಪಾರ್ಟ್ ಅಟ್ಯಾಚ್ ಮಾಡ್ತೀನಿ. ನೀವು ಮೇಲೆಯಿಂದ ಆದರೂ ಮಾಡಿ, ಕೆಳಗಡೆಯಿಂದ ಆದರೂ ಮಾಡಿ, ನಿಮಗೆ ಯಾವ ರೀತಿ ಕಂಫರ್ಟೇಬಲ್ ಇದೆ ಆ ರೀತಿ ಕಂಫರ್ಟೇಬಲ್ ಆಗಿ ಮಾಡಿ. ಬಟ್ ಏನದು ನೀಟಾಗಿ ಚೆಕ್ ಮಾಡಿ ಅಲ್ಲಿಂದಾನೇ ಕೆಲಸ ಸ್ಟಾರ್ಟ್ ಮಾಡಿ. ಈಗ ನೋಡಿದ್ರೆ ಇದೆರಡೂ ಪಾರ್ಟು ಅಟ್ಯಾಚ್ ಆಗಿದ್ದಿದೆ, ಪ್ರಿನ್ಸ್ ಕಟ್ ಪಾರ್ಟು ಇದು ಈಗ ರೆಡಿ ಆಯಿತು. ಇದೇ ಥರ ನಾನು ಏನು ಮಾಡಿದ್ದೀನಿ, ಆಲ್ರೆಡಿ ಲೈನಿಂಗಿಗೂ ಇದೇ ಥರ ಲೈನಿಂಗ್ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಕಾಣಿಸ್ತಾ ಇದೆಯಾ? ಸೊ ಲೈನಿಂಗಿಗೂ ಇದು ರೆಡಿ ಮಾಡ್ಕೊಂಡಾಗ ಈಗ ನಾನು ಏನು ಮಾಡ್ತೀನಿ, ಲೈನಿಂಗ್ ಸೈಡಿಗೆ ಇಟ್ಟು ಇದಕ್ಕೆ ಹಿಂದಿನ ಪಾರ್ಟ್ ಏನಿದೆ ಅಲ್ಲ, ಬ್ಯಾಕ್ ಪಾರ್ಟು, ಅದನ್ನು ಅಟ್ಯಾಚ್ ಮಾಡ್ತಾ ಇದ್ದೀನಿ. ಕಾಣ್ತಾ ಇದೆಯಾ? ಇದೇನಿದೆ ನೋಡಿ, ಇನ್ನರ್ ಪಾರ್ಟು ಒಳಗಡೆ ಹೋಗುತ್ತೆ, ಅಂದರೆ ಮೇನ್ ಪಾರ್ಟು ಒಳಗಡೆ, ಇದು ಲೈನಿಂಗ್ ಪಾರ್ಟು ಆ ಕಡೆ ಈ ಕಡೆ ಇದೆ. ಇದೆರಡನ್ನೂ ಇದೇ ಥರ ಇಟ್ಟು, ಈಗ ನೋಡಿ ಇದೇ ಥರ ಇಟ್ಟು ಬರೀ ಶೋಲ್ಡರ್ ಅಷ್ಟೇ ಜಾಯಿಂಟ್ ಮಾಡ್ಕೊಳ್ಳೋದು. ಇದೇನು ಮಾಡಬೇಕು, ನೀವು ಪೈಪಿಂಗ್ ಮಾಡೋದಕ್ಕಿಂತ ಮೊದಲೇ ಮಾಡ್ಕೊಳ್ಬೇಕು. ಸೊ ಎರಡಕ್ಕೂ ನಾನು ಏನು ಮಾಡ್ತೀನಿ, ಈಗ ಒಂದೊಂದು ಸ್ಟಿಚ್ ಹಾಕ್ತೀನಿ, ಎರಡೂ ಜಾಯಿಂಟ್ ಮಾಡಿಕೊಂಡು. ಆಮೇಲೆ ನಾನು 1/2 ಇಂಚ್ ಅಷ್ಟು ಹೇಳಿದ್ನಲ್ಲ, ಕರೆಕ್ಟ್ 1/2 ಇಂಚ್ ಅಷ್ಟೇ ಇದಕ್ಕೆ ಸ್ಟಿಚ್ ಹಾಕ್ತೀನಿ. ಎರಡೂ ಸೇಮ್ ಬರಬೇಕು, ಒಂದು ದೊಡ್ಡದು ಒಂದು ಸಣ್ಣದು ಆಗೋ ಥರ ಇಲ್ಲ. ಈ ಥರ ಇಟ್ಟು ಲಾಕ್ ಮಾಡ್ಕೊಳ್ಳಿ ಸ್ಟಿಚ್ನ. ಓಕೆ, ಸೊ ಈಗ ನಾನು ಏನು ಮಾಡಿದ್ದೀನಿ, ಕಾಣ್ತಾ ಇದೆಯಾ ಇಲ್ಲಿ? ಈಗ ಈ ಬ್ಲೌಸಿಗೆ ನಾನು ಏನು ಮಾಡ್ತಾ ಇದ್ದೀನಿ, ಬ್ಯಾಕ್ ಪಾರ್ಟಲ್ಲಿ ಟಕ್ಸ್ ಹಾಕ್ತೀನಿ. ಎರಡಕ್ಕೂ ಟಕ್ಸ್ ಹಾಕಿ ರೆಡಿ ಇಡ್ತೇನೆ. ಎಲ್ಲಿ ನಾಚ್ ಹಾಕಿದ್ನಲ್ಲ ಅಲ್ಲೇ ಹಾಕಬೇಕು. ಆಮೇಲೆ ಅದು ಎಂಡ್ ಆಗೋದು ಕೂಡ ಅಲ್ಲೇ ಆಗಬೇಕು. ಫಿನಿಶಿಂಗ್ ಬರಲ್ಲ ಅಂದರೆ ಸ್ವಲ್ಪ ಮೇಲೆ ಕೆಳಗೆ ಆದರೂ ನಡೆಯುತ್ತೆ, ಏನೂ ತೊಂದರೆ ಇಲ್ಲ. ಸೊ ಇನ್ನೊಂದು ಪಾರ್ಟಿಗೂ ಇದೇ ಥರ ಎರಡೂ ಸೇರಿ ನಾಚ್ ಹಾಕ್ಕೊಂಡಿದ್ದಿದೆ, ಅದೇ ನಾಚಿಗೆ ಆಮೇಲೆ ಸ್ಟಿಚ್ ಎಂಡ್ ಆಗುತ್ತೆ. ಓಕೆ, ಸೊ ಈಗ ಏನು ಮಾಡಬೇಕು, ಇದನ್ನು ಓಪನ್ ಮಾಡಿ ಈ ಥರ ನೋಡಿ, ಐನ್ ಮಾಡಿದ್ದಾದ್ಮೇಲೆ ಅದು ಕರೆಕ್ಟ್ ಆಗುತ್ತೆ. ಓಕೆ, ಸೊ ಈಗ ನಾನು ಏನು ಮಾಡಿದ್ದೀನಿ, ಆಲ್ಮೋಸ್ಟ್ ಒಂದು ಬ್ಲೌಸು ಕಂಪ್ಲೀಟ್ ಆಗಿದೆ. ಯಾವ ಥರ ಇಲ್ಲಿ ಕಾಣ್ತಾ ಇದೆಯಾ? ಬ್ಯಾಕ್ ಪಾರ್ಟು ರೆಡಿ ಆಗಿದೆ, ಫ್ರಂಟ್ ಪಾರ್ಟು ರೆಡಿ ಆಗಿದೆ. ಓಕೆ, ಸೊ ಇದನ್ನು ರೆಡಿ ಮಾಡಿ ನಾನು ಒಂದು ಸೈಡಲ್ಲಿ ಇಟ್ಕೊಳ್ತೀನಿ.
ಈಗ ನಾನು ಏನು ಮಾಡ್ತೀನಿ, ಇದೇ ಥರ ಸೇಮ್ ಲೈನಿಂಗ್ನ ಅಟ್ಯಾಚ್ ಮಾಡ್ಕೊತೀನಿ.